ಇವತ್ತು ಟಾಯ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅನ್ಕೊಂಡಿದೀವಿ. ಟಾಯ್ ಟ್ರೈನ್ ಟಿಕೆಟ್ ಸಿಕ್ಕಿಲ್ಲ. ಕೂನೂರ್ಗೆ ಆಟೋದಲ್ಲಿ ಹೋಗೋಣ ಅಂತೇಳಿ ಆಟೋದವ್ರು ವಿಚಾರ. ವೆಲ್ಕಮ್ ಟು ಸಿಮ್ಸ್ ಪಾರ್ಕ್. ಸಬ್ಸ್ಕ್ರೈಬ್ ಮಾಡಿ. ನೈಸ್ ಮೆಮೊರಿ. ಹೋಗ್ತಾ ಇದೀವಿ. ಈ ತರ ಇದೆ ವ್ಯೂ. ಎಲ್ಲ ಪೈನ್ ಫಾರೆಸ್ಟ್ ಇದೆ. ಪೈನ್ ಫಾರೆಸ್ಟ್. ಟ್ರಾಜಿಡಿ ಫ್ರೆಂಡ್ಸ್. ಸಡನ್ ಡ್ರೈವರ್ ಚೇಂಜ್. ಬೈಸನ್ ಇದೆ ಅಲ್ಲಿ ಎಷ್ಟೊಂದು. ಹೋಗೋದೇ ಬೇಡವಾ, ನಮ್ಗೆ ಭಯ ಆಗ್ತಿದೆ. ಹಾಯ್ ಹಲೋ ನಮಸ್ಕಾರ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ನಮ್ಮ ಸೆಕೆಂಡ್ ಡೇ ಊಟಿ ವ್ಲಾಗ್. ಇವತ್ತು ಫಸ್ಟ್ ಡೇ ಮುಗೀತು. ನಮ್ಮ ಸ್ಟೇಯಲ್ಲಿ ಸ್ಟೇ ಮಾಡಿ ಈಗ ಸೆಕೆಂಡ್ ಡೇಗೆ ಶುರು ಮಾಡಿದ್ವಿ. ಹೊರಡಬೇಕು ಬೇರೆ ಪ್ಲೇಸ್ಗೆ. ಇವತ್ತು ಟಾಯ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅನ್ಕೊಂಡಿದೀವಿ. ಗೊತ್ತಿಲ್ಲ ಸಿಗುತ್ತೋ ಇಲ್ವೋ. ಆ್ಯಂಡ್ ಹಂಗೆ ಟಾಯ್ ಟ್ರೈನ್ ಸಿಕ್ಕರೆ ಕುನ್ನೂರ್ಗೆ ಹೋಗ್ಬೇಕು, ಇಲ್ಲ ಕಾರಲ್ಲಿ ಹೋಗ್ಬೇಕು. ಕುನ್ನೂರ್ಗೆ ಹೋಗಿ ಅಲ್ಲಿ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿ ವಾಪಸ್ ರಿಟರ್ನ್ ಮೈಸೂರಿಗೆ ಹೋಗ್ಬೇಕು. ಬಾರ್ಡರ್ ಗೇಟ್ಸ್ ಕ್ಲೋಸ್ ಆಗೋ ಅಷ್ಟೊತ್ತಿಗೆ ಹೋಗ್ಬೇಕು. ಸೊ ಬೇಗ ಇಲ್ಲಿಂದ ಬಿಡಬೇಕು ಎಲ್ಲ ಪ್ಲೇಸಸ್ ನೋಡಿಕೊಂಡು. ನಮ್ಮ ಸ್ಟೇ ಹತ್ರ ಹೆಂಗಿದೆ ಅಂದರೆ ಈ ಥರ ಇದೆ ವ್ಯೂ. ಪಕ್ಕದಲ್ಲೇ ಟೀ ಎಸ್ಟೇಟು. ಇಲ್ಲೆಲ್ಲ ಫುಲ್ ಟೀ ಇತ್ತು, ಇವಾಗ ತೆಗ್ದಿದ್ದಾರೆ ಮತ್ತೆ ಹಾಕ್ತಿದ್ದಾರೆ. ಅದಕ್ಕೆ ಅಷ್ಟೊಂದು ಗ್ರೀನ್ ಇಲ್ಲ. ನಾವು ಫೋಟೋದಲ್ಲಿ ನೋಡಿದಾಗ ಫುಲ್ ಗ್ರೀನ್ ಇತ್ತು, ಅದಕ್ಕೆ ಬುಕ್ ಮಾಡಿದ್ವಿ ಫುಲ್ಲು ವ್ಯೂ ಚೆನ್ನಾಗಿದೆ ಅಂತ. ಬಟ್ ಅಷ್ಟೊಂದು ಗ್ರೀನ್ ಇಲ್ಲ ಇವಾಗ. ಅದು ಚೆನ್ನಾಗಿದೆ ನೋಡೋಕೆ. ಚೆನ್ನಾಗಿದೆ. ಚಳಿ ಅಂತೂ ತುಂಬ ಇದೆ. ಸೊ ನೆಕ್ಸ್ಟ್ ತಿಂಡಿ ಎಲ್ಲ ಮಾಡ್ಕೊಂಡು ನೋಡೋಣ. ಇದೇ ನಾವು ಬುಕ್ ಮಾಡಿದ್ದು ರೆಸಾರ್ಟು ಔಟ್ಲುಕ್ಕು. ನಮ್ಮ ಕಾರು ಸೆಕೆಂಡ್ ಡೇಗೆ ರೆಡಿಯಾಗಿದೆ. ನೆನ್ನೆಲ್ಲ ಚೆನ್ನಾಗಿ ಓಡಿಸ್ಬಿಟ್ಟಿದ್ದೀವಿ. ಈಗ ತಿಂಡಿ ಮಾಡಿ ಹೊರಡಬೇಕು. ಬ್ರೇಕ್ಫಾಸ್ಟ್ ರೆಡಿ ಇದೆ. ರೆಡಿ ಇದೆಯಮ್ಮ? ಬ್ರೇಕ್ಫಾಸ್ಟು ರೆಡಿ ಇದೆಯಾ? ಬೇಗ ಬೇಗ ಸಿಂಕ್ ಹೊರಡೋಣ. ಆನ್ ದ ವೇ ಇವಾಗ ಟಾಯ್ ಟ್ರೈನ್ಗೆ ಹೋಗ್ಬೇಕು ಅನ್ನೋ ಖುಷಿಯಲ್ಲಿ ಹೋಗ್ತಾ ಇದೀವಿ. ಗೊತ್ತಿಲ್ಲ ನಮ್ಗೆ ಟ್ರೈನ್ ಟಿಕೆಟ್ ಸಿಗುತ್ತಾ, ಟಾಯ್ ಟ್ರೈನ್ ಸಿಗುತ್ತಾ ಏನು ಅಂತ. ಏನೋ ಪ್ರೀ ಬುಕಿಂಗ್ ಮಾಡ್ಬೇಕಂತೆಲ್ಲ ಹೇಳ್ತಾರೆ. ಮತ್ತೆ ಅಲ್ಲಿ ಹೋದ್ರೆ ಜನರಲ್ ಸಿಗುತ್ತೆ ಅಂತಾರೆ. ಗೊತ್ತಿಲ್ಲ. ಸಿಕ್ಕಿಲ್ಲ ಅಂದ್ರೆ ನಾವು ಕಾರಲ್ಲೇ ಹೋಗ್ಬೇಕು ಕುನ್ನೂರ್ಗೆ, ಇಲ್ಲ ಅಂದ್ರೆ ಟಾಯ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸ್ಟೇ ಅಲ್ಲಿ ತಿಂಡಿ ಕೂಡ ಸಿಕ್ತು. ನಾವು ತಿಂಡಿ ಲೇಟ್ ಆಗುತ್ತೆ ಬೇಡ ಅನ್ಕೊಂಡಿದ್ವಿ. ಸೊ ತಿಂಡಿನೂ ಸಿಕ್ತು. ತಿಂಡಿ ಮಾಡ್ಕೊಂಡು ಹೊರಟಿದೀವಿ. 9:15ಗೆ ಟ್ರೈನ್ ಇರೋದು. ಸೊ ನಾವು ಹೋಗಕ್ಕೆ ಇನ್ನೂ 15 ಮಿನಿಟ್ಸ್ ಬೇಕು. 9ಗೆ ರೀಚ್ ಆದ್ರೂ ವಿ ಕ್ಯಾನ್ ಕ್ಯಾಚ್ ಅನ್ಸುತ್ತೆ ಅಲ್ಲಮ್ಮ. ನೋಡೋಣ. ಟಾಯ್ ಟ್ರೈನ್ ಟಿಕೆಟ್ ಸಿಕ್ಕಿಲ್ಲ. ಇಲ್ಲಿ ಸಿಗೋದೇ 60 ಟಿಕೆಟ್ ಅಂತೆ. ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಇದೇ ಉದಗಮಂಡ ರೈಲ್ವೆ ಸ್ಟೇಷನ್. ಟಾಯ್ ಟ್ರೈನು 9:15 ಸೋಲ್ಡ್ ಔಟ್ ಆಗಿದೆ. ನೆಕ್ಸ್ಟ್ 12:30 ಟೈಮಿಂಗ್ಸೇ ಸರಿ ಇಲ್ಲ. ಹೆಂಗೆ ಒಂಥರ ಹುಚ್ಚು ಥರ ಇದೆ. ನಮಗೆ ಕನ್ವೀನಿಯೆಂಟ್ ಆಗಿಲ್ಲ ಟೈಮ್ಸು, ಟ್ರೈನ್ ಟೈಮ್ಸು. ಸ್ವಲ್ಪ ಟೆನ್ಷನ್ನಾಗಿ IRCTCಲೆಲ್ಲ ಹುಡುಕ್ತೇವೆ. ಈಗ ನಾವು ಕೂನೂರ್ಗೆ ಆಟೋದಲ್ಲಿ ಹೋಗೋಣ ಅಂತೇಳಿ ಆಟೋದವ್ರು ವಿಚಾರಿಸ್ತಿದ್ದೀವಿ. ಟಾಯ್ ಟ್ರೈನ್ ಆ ಕಡೆಯಿಂದ ಬುಕ್ ಮಾಡ್ಕೊಂಡಿದ್ದೀವಿ. ಈಗ 12:35 ಟಿಕೆಟ್ ಸಿಕ್ತು ಆ ಕಡೆಯಿಂದ. ಸೊ ಈ ಕಡೆಯಿಂದ ನಾವು ಆಟೋದಲ್ಲಿ ಹೋಗಿ ಒಂದು 4 ಪ್ಲೇಸ್ ನೋಡಿಕೊಂಡು ಕೂನೂರಿಂದ ಊಟಿಗೆ ವಾಪಸ್ ಬಂದ ಟಾಯ್ ಟ್ರೈನಲ್ಲಿ ಅಂತ. ಗೈಸ್, ಫೈನಲಿ ಆಟೋ ತೊಗೊಂಡಿದ್ದೀವಿ. ಅಣ್ಣ ಆಟೋನ ಡೀಲ್ ಮಾಡಿದ್ದೀವಿ ನಾವು 1000 ರೂಪೀಸ್ಗೆ. ಕುನ್ನೂರ್ ಕುನ್ನೂರ್ ಎಕ್ಸ್ಪ್ಲೋರ್ ಮಾಡಕ್ ಆಗಲ್ಲ. ಯಾವುದೋ ಒಂದ್ ಪ್ಲೇಸ್ ನೋಡ್ಬೋದಷ್ಟೇ. ಇಲ್ಲಿಂದ ಕುನ್ನೂರ್ಗೆ ಹೋಗಿ ಒಂದ್ ಪ್ಲೇಸ್ ನೋಡ್ಕೊಂಡು ಅಲ್ಲಿಂದ ಟಾಯ್ ಟ್ರೈನ್ ಅಲ್ಲಿ ವಾಪಸ್ ಬರ್ತೀವಿ. ಟಿಕೆಟ್ಸ್ ಕೂಡ ಮೇಜರ್ ಇದ್ದಿದ್ದು ಮಾಡೋದ್ರಿಂದ. ಸೊ ಅದನ್ನ ಹೋಗಿ ಆ ಕಡೆಯಿಂದ ಟಾಯ್ ಟ್ರೈನ್ ತಗೋತೀವಿ. ಅಲ್ಲ, ಟಾಯ್ ಟ್ರೈನಿಗೆ ಟಿಕೆಟ್ಸ್ ಬುಕ್ ಮಾಡಿದೀವಿ. ಅದೇನಾದ್ರೂ ವೇಟಿಂಗ್ ಲಿಸ್ಟ್ ಆಗಿ ವಾಪಸ್ ಹೋದ್ರೆ ಅಟ್ಟರ್ ಫ್ಲಾಪ್ ನಾವ್ ಈ ಕಡೆಯಿಂದ ಹೋಗೋದು. ಆಟೋ ಹೋಗ್ತಾ ಇದೀವಿ ಕುನ್ನೂರ್ಗೆ. ಬನ್ನಿ ಕುನ್ನೂರ್ ತೋರಿಸ್ಕೊಡ್ತೀವಿ. ನೆನ್ನೆ ಟೀ ಗಾರ್ಡನ್ ನೋಡಿದ್ವಿ. ಇವತ್ತಿದ್ದು ಟೀ ಎಸ್ಟೇಟ್. ಎಂಟ್ರಿನೇ ಕೊಟ್ಟಿಲ್ಲ. ಹೋಗಿ ಎಲ್ಲ ಹಾಳು ಮಾಡ್ತಾರೆ. ಎಷ್ಟು ಚೆನ್ನಾಗಿದೆ ಸೀನಿಕ್. ಇದೆಲ್ಲ ಕಟ್ ಮಾಡ್ಕೊಂಡಿದ್ದಾರೆ. ಓ ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ, ಆ ಚಂದ್ರಮುಖಿ ಸೋದರಿಯೇ ಸಖಿ. ನೋಡು ಮತ್ತೆ ಕಟ್ ಮಾಡ್ಕೊಂಡಿದ್ದಾರೆ ಅಂತ. ಅದೇ ಅದಕ್ಕೆ ಚೆನ್ನಾಗಿ ಕಾಣಲ್ಲ. ಅದೀಗ ಬಿಟ್ಟಿರೋದು. ಏನ್ ವ್ಯೂ ಪಾಯಿಂಟ್ ಮಾ ಇದು? ಕೆಟಿ ವ್ಯಾಲಿ ವ್ಯೂ ಪಾಯಿಂಟ್. ಕೆಟಿ ವ್ಯಾಲಿ ವ್ಯೂ ಪಾಯಿಂಟ್. ವ್ಯಾಲಿ ಕೆಟಿ ವ್ಯಾಲಿ ವ್ಯೂ ಪಾಯಿಂಟ್. 20 ರೂಪೀಸ್ ಎಂಟ್ರಿ ಫೀಸು. ಎಲ್ಲಿಗೆ ಎಂಟ್ರಿ ಫೀಸ್ ಅಂತ ಇಂದ ಗೇಟ್ ದಾಟಿ ಎಂಟ್ರಿ ಫೀಸ್ ಅಂದ್ರೆ ಕೊಡ್ಬೇಕು. ಎಲ್ಲಿಗೂ ಎಂಟ್ರಿ ಫೀಸ್. ಕೆಟಿ ವ್ಯಾಲಿ ವ್ಯೂ ಪಾಯಿಂಟ್. ಹುಷಾರ್ ಕಣಮ್ಮ. ಯಪ್ಪ ಫೋನ್ ಜೋಬಲ್ಲಿ ಇಟ್ಕೊಮ್ಮ. ಪರ್ಸ್ ಜೋಬಲ್ಲಿ ಇಟ್ಕೊ.
ಇಡೀ ಊಟಿ ಕುನ್ನೂರ್ ಎಲ್ಲ ಕಾಣಿಸ್ತೈತೆ ನೋಡಮ್ಮ. ದಿಸ್ ಇಸ್ ದ ವ್ಯೂ ಪಾಯಿಂಟ್, KT ವ್ಯಾಲಿ ವ್ಯೂ ಪಾಯಿಂಟ್. ನೋಡಿ ಎಷ್ಟು ಚೆನ್ನಾಗಿದೆ. ಕೂನೂರ್ಗೆ ಹೋಗ್ಬೇಕಾದ್ರೆ ಸಿಗುತ್ತೆ. ಸಕ್ಕತ್ತಾಗಿದೆ ಲ್ಯಾಂಡ್ಸ್ಕೇಪ್. ಹೆಂಗಿದೆ? ಸಕ್ಕತ್ತಾಗಿದೆ ಅಲ್ವಾ ಗೈಸ್? ಇಲ್ಲಿ ನೀವು ಟೆಲಿಸ್ಕೋಪಲ್ಲಿ ವ್ಯೂ ನೋಡ್ಬೋದು. ಆಚೆ ವ್ಯೂ ಹೆಂಗಿದೆ ಅಂತ ಇಲ್ಲಿಂದ ಟೆಲಿಸ್ಕೋಪಲ್ಲಿ ನೋಡ್ಬೋದು. ಹತ್ರದಿಂದ ಕಾಣಿಸುತ್ತೆ ಅಷ್ಟೇ. ಇಷ್ಟಕ್ಕೆ 20 rupees ಪೇ ಮಾಡಿ ಯು ಶುಡ್ ಎಂಜಾಯ್ ದ ವ್ಯೂ. ಚೆನ್ನಾಗಿದೆಯಾ? ಬೈಸನ್ ಇದು ಫಾರೆಸ್ಟ್ ಅಲ್ಲಿ ಏನೂ ಕಾಣಿಸಿಲ್ಲ ಅನ್ಕೋತಾ ಇದ್ವಿ, ಇಲ್ಲಿ ಕಾಣಿಸಿದೆ. ವೆಲ್ಕಮ್ ಟು ಸಿಮ್ಸ್ ಪಾರ್ಕ್ ಅಂಡ್ ಅಗೇನ್ ಟಿಕೆಟ್ 75 rupees per head. ಬೋಟಿಂಗ್ ಇದೆ ಅನ್ಸುತ್ತವ. ಗೈಸ್, ಊಟಿಲಿ ಏನು ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ 1000 ಪಾರ್ಕ್ ಮಾತ್ರ ಸಿಗುತ್ತೆ. ರೆಡಿಯಾಗಿ ಬಂದ್ಬಿಡಿ ಮುಂಚೆನೆ 1000 ಪಾರ್ಕ್ ನೋಡೋಕ್ಕೆ. ಸಿಮ್ಸ್ ಪಾರ್ಕ್, ಬೊಟಾನಿಕಲ್ ಪಾರ್ಕ್, ಆ ಪಾರ್ಕ್, ಈ ಪಾರ್ಕ್, ಊಟಿ ಪಾರ್ಕ್ ಅಲ್ಲ, ಗಾರ್ಡನ್. ಕರ್ನಾಟಕ ಗಾರ್ಡನ್, ಬೊಟಾನಿಕಲ್ ಗಾರ್ಡನ್, ರೋಸ್ ಗಾರ್ಡನ್, ಥ್ರೆಡ್ ಗಾರ್ಡನ್, ಈಗ ಸಿಮ್ಸ್ ಪಾರ್ಕ್. ಊಟಿಯಲ್ಲಿ ಗಾರ್ಡನ್, ಊಟಿಯಲ್ಲಿ ಗಾರ್ಡನ್, ಕುನ್ನೂರಲ್ಲಿ ಪಾರ್ಕ್ ಅಷ್ಟೇ. ರಿನೇಮ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ತಾರೆ. ಒಳ್ಳೆ ಕಾನ್ಸೆಪ್ಟ್. ಹಾಗೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಊಟಿಯಲ್ಲಿ ಎಲ್ಲ ಅದೆಲ್ಲ 2 ಪಾರ್ಕ್ ಹೋಗಿದ್ವಲ್ಲ, ರೋಸ್ ಗಾರ್ಡನ್ ಅಂಡ್ ಬೊಟಾನಿಕಲ್ ಗಾರ್ಡನ್. ಅದೆರಡು ಗವರ್ಮೆಂಟ್ ಬೊಟಾನಿಕಲ್ ಗಾರ್ಡನ್, ಗವರ್ಮೆಂಟ್ ರೋಸ್ ಗಾರ್ಡನ್. ಇದು ಸಿಮ್, ಇದು ಎಲ್ಲ ಸಿಮ್ ಹಾಕೊಂಡು ಸಿಮ್ಸ್ ಪಾರ್ಕ್ ಮಾಡೋರು. ಸಿಂಪ್ಲಿ ಮೆಟ್ಟರ್ ಸಮ್ ಟೈಮ್ಸ್ ಬ್ಯಾಕ್ ಐ ಕ್ರ್ಯಾಕ್ಡ್ ಎ ಸಿಂಗಲ್ ಮೀನಿಂಗ್ ಜೋಕ್. ಗೈಸ್, ಸಿಮ್ಸ್ ಪಾರ್ಕ್ ಅಂದ್ರೆ JD ಸಿಮ್ ಅಂತ ಒಬ್ರು ಮೇಜರು, ನೀಲಗಿರಿ ಫಾರೆಸ್ಟ್ ಡಿಫೆನ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ದು. ಅವರ ಒಂದು ನೆನಪಾರ್ಥವಾಗಿ, ರಿಮೆಂಬರೆನ್ಸ್ ಆಗಿ ಈ ಪಾರ್ಕ್ ನ ಬಿಲ್ಡ್ ಮಾಡಿದ್ದಾರೆ. ಸಿಮ್ಸ್ ಪಾರ್ಕ್ ಅಂತ ಒಂದು ಇನ್ಫಾರ್ಮೇಶನ್ ಇರ್ಲಿ ಅಂತ ಕೊಡ್ತಾ ಇದೀವಿ. ನೆಕ್ಸ್ಟ್ ಟೈಮ್ ಬಂದಾಗ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತಲ್ಲ, ನಮಗೆ ಗೊತ್ತಿರಲಿಲ್ಲ, ಈಗ ತಿಳ್ಕೊಂಡಿದ್ದು. ಸೊ ಇವಾಗ ನಮ್ಮ ವಿಡಿಯೋ ಮೂಲಕ ನಿಮ್ಗೆ ಗೊತ್ತಾಗಿದೆ. ಕೋತಿಗಳು ಸಾರ್ ಹೆಂಗಾಡ್ತಾ ನೋಡಿ, ಕೋತಿ ಚೇಷ್ಟೆ, ಕಪಿ ಚೇಷ್ಟೆ. ಅದಕ್ಕೆ ಅಲ್ವಾ ಹೇಳೋದು, ಕೋತಿ ತರ ಆಡ್ಬೇಡ, ಕಪಿ ಚೇಷ್ಟೆ ಮಾಡ್ಬೇಡ. ಎಲ್ಲಿ ಸುಮ್ಮನೆ ನೋಡ, ಇದು ಬಾಲ ಹೇಳಿದ ಬಿಡ, ಅದು ಬಿಡ ಬಿಡ ಅಂತ ಐತೆ. ಬರ್ತೀಯಾ, ನನ್ಗೆ ಮಾಡ್ತೀಯಾ ಅಂತ ಜಗಳ ಆಡ್ತವೆ. ಅಲ್ಲಿ 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 ಕೋತಿ ಆಟನ 2 ಕೋತಿಗಳು ನೋಡ್ತಾ ಇದ್ವಿ ಅಲ್ಲಿ. ಅದೊಂದೇ ಕೋತಿಮ ಪಾಪ, ಬ್ರೇಕಪ್ ಆಗಿರ್ಬೇಕು. ಸುಸ್ತಾಗೈತೆ ಅದಕ್ಕೆ. ನಮ್ಗಿಂತ ಅಮರ ಪ್ರೇಮಿಗಳು ಎಲ್ಲವ್ರೆ ಗೊತ್ತಾ? ಇಲ್ಲವ್ರು ನೋಡ, ಏನ್ ಕೆತ್ತಿ ಸುಂದರಾಂಗ ಮಾಡ್ಬಿಟ್ಟವ್ರೆ, ಚಿತ್ತಾರ ಮಾಡ್ಬಿಟ್ಟವ್ರೆ. ನಿತ್ಯ, ಅಮರ್, ಅಫೀಶಾ, ಏನೋ ಹೊರ್ಕೊಂಡವ್ರೆ. ಸುಹಮ್, ಮರ್ಜೆ, ಸಂಜನಾ, ಶಕ್ತಿ. ಒಳ್ಳೆ ಶಕ್ತಿ. ನಮ್ದು ಬರಲ್ಲಮ್ಮ. ಆಡಿಯನ್ಸು ಎಂತ ಚಪ್ರಿಗಳ್ರ ನೀವು ಅಂತ ಬೈತಾರೆ. ನಾ ಬರೆಯೋದು ಎಲ್ಲೂ ಬರ್ದಿಲ್ಲ ಅಲ್ಲಮ್ಮ, ನಾವು ಎಲ್ಲೂ ಬರ್ದಿಲ್ಲ. ವಿ ಆರ್ ಡೀಸೆಂಟ್ ಲವರ್ಸ್ ನಾವು. ಹೌದು. ಆಯ್ತು, ಸಿಮ್ಸ್ ಪಾರ್ಕ್ ನೋಡಿ ಬಂದ್ರೆ ಒಂದ್ ಕೆಜಿ ಸಣ್ಣ ಐತಿವಿ ಅಷ್ಟೇ. ಒಂದ್ ಬೆಟ್ಟ ಇಳಿದಿ, ಒಂದ್ ಬೆಟ್ಟ ಹತ್ತಿದೀವಿ. ಸಿಮ್ಸ್ ಪಾರ್ಕ್ ಸ್ಟೀಪ್ ಅಲ್ಲಿ ಪಾರ್ಕ್ ಮಾಡಿದ್ದಾರೆ. ಇವಾಗ ರೈಲ್ವೆ ಸ್ಟೇಷನ್. ಟಾಯ್ ಟ್ರೈನ್, ಕಮ್ ಲೆಟ್ಸ್ ಎಕ್ಸ್ಪ್ಲೋರ್ ಟಾಯ್ ಟ್ರೈನ್. ಅಣ್ಣ, ಕೂನೂರು ಡ್ರಾಪ್ ಮಾಡಿದಕ್ಕೆ ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್. ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ ಇವಾಗ ಇನ್ನೂ ಟ್ರೈನ್ಗೆ 1 hour ಟೈಮ್ ಇದೆ. ಸೊ ಬೇಕ್ರಿಲಿ ಕಾಫಿ ನಂಗೆ ಒಳ್ಳೆ ಕಾಫಿ ಬೇಕು ಲವ್ ಏನ್ರೆ? ಇಲ್ಲಿಲ್ಲ, ಇಲ್ಲಿದೆ ಬಾ. ಅಲ್ಲಿಲ್ವಾ? ಅಲ್ಲಿ ಇಲ್ಲ, ಜಾಸ್ತಿ ಮಿಲ್ಕ್ ಇರಲ್ಲ, ಸ್ವಲ್ಪ ಡೈಲ್ಯೂಟ್. ನಂಗೆ ಒಳ್ಳೆ ಚಿಕ್ಕ ಚೆನ್ನಾಗಿರೋ ಕಾಫಿ ಬೇಕು. ಮೇಡಮ್ ಅವರು ಊಟಿ ವರ್ಕಿ ತಿಂದಿಲ್ಲ ಅಂತ ಊಟಿ ವರ್ಕಿ ಟ್ರೈ ಮಾಡಿ ಕೊಬ್ಬರಿ ಬಿಸ್ಕೆಟ್. ಇದೇನೆ ಊಟಿ ವರ್ಕಿ ಅಂದ್ರೆ. ಚೆನ್ನಾಗಿದ್ರೆ 1 ಪ್ಯಾಕೆಟ್ ತಗೋತಾಳೆ ಆಂಟಿ. ತಿಂದ ಇಲ್ವಾ ನೀನು?
ಸಾಫ್ಟ್ ಆಗಿರುತ್ತೆ, ಸ್ಮೂತ್ ಆಗಿ. ಕೋಲ್ಡ್ ಆಗ್ಬಿಟ್ಟು ಕೊಡ ಇದೇನು ಸ್ವೀಟಾ ಕಾರಣ? ಕೊಬ್ಬರಿ ಬಿಸ್ಕೆಟ್ ತರ ಇದೆ ಮ್ಯಾಮ್. ನಮ್ಮ ಮನೆ ತಿನ್ನಲ್ಲ ಕೊಬ್ಬರಿ ಬಿಸ್ಕೆಟ್. ಫುಲ್ ಮಜಾದಲ್ಲಿ ಮಾಡ್ತಾರೆ. ಆಯ್ತಾ? ಕಾಫಿ ಬಂದಿದೆ. ಹಿಂಗಾಯ್ತು ನೋಡಿ. ಇವು ಅಕ್ಕಿ ತಿಂತವಳಿ ನೀವು. ಚೆನ್ನಾಗಿದಮ್ಮ. 12 ಗಂಟೆ ಇದ್ರು ಸಿಕ್ಕಾಪಟ್ಟೆ ಚಳಿ ಇದೆ, ಅದಕ್ಕೆ ಇಬ್ಬರು ಜಾಕೆಟ್ ಹಾಕೊಂಡು ಬೇಕಮ್ಮ? ಇದೆ ಕುನ್ನೂರು ರೈಲ್ವೆ ಸ್ಟೇಷನ್. ಎಲ್ಲಾ ಕಡೆ ರೈಲ್ವೆ ಸ್ಟೇಷನ್ ರೆಟ್ರೋಫಿಟ್ ಮಾಡಿಸ್ತಾ ಇದಾರೆ. ಊಟಿಲೂ ಮಾಡಿಸ್ತಿದ್ರು, ಇಲ್ಲೂ ಮಾಡಿಸ್ತಾ ಇದಾರೆ, ಏನೋ ರಿಪೇರ್ ಮಾಡಿಸ್ತಿದ್ದಾರೆ. ಇಲ್ಲಿ ನಮ್ದು 12:35 ಟ್ರೈನ್ ಬುಕ್ ಆಗಿದೆ. ಇಲ್ಲಿಂದ ಊಟಿಗೆ ಹೊರಡಬೇಕು. ನೀಲಗಿರಿ ಮೌಂಟೇನ್ ರೈಲ್ವೇಸ್ ಕುನ್ನೂರ್ ವೆಲ್ಕಮ್ಸ್. ಇದೇ ಟಾಯ್ ಟ್ರೈನ್ ಗೈಸ್, ಇದರಲ್ಲಿ ನಾವು ಹೋಗ್ಬೇಕಿರೋದು. ಹಂಗೆ ನೋಡಿ ಟಾಯ್ ಟ್ರೈನ್. ಇದ್ರಲ್ಲಿ ಓಕೆ ಏನೇನು ಸರ್ಕಸ್ ಮಾಡಿದೀವಿ, ಟಿಕೆಟ್ ಚೆನ್ನಾಗಿಲ್ಲದೆ ಇರಬೇಕಲ್ಲ ಎಕ್ಸ್ಪೀರಿಯನ್ಸ್. ಸೂಪರ್. ಇವಾಗ ಹೋಗಿ ನೋಡೋಣ ಗೈಸ್. ಟಾಯ್ ಟ್ರೈನ್ ಅಲ್ಲಿ 2 ತರ ಇರುತ್ತೆ ಇಂಜಿನ್. ಒಂದು ಸ್ಟೀಮ್ ಇಂಜಿನ್, ಒಂದು ಡೀಸೆಲ್ ಇಂಜಿನ್. 2 ರನ್ ಮಾಡ್ತಿದ್ದಾರೆ. ಸ್ಟೀಮ್ ಇಂಜಿನ್ ದಿನಕ್ಕೆ 1-2 ಇರುತ್ತೆ ಅಷ್ಟೇ ಅಂತೆ. ಡೀಸೆಲ್ ಇಂಜಿನ್ ರೆಗ್ಯುಲರ್ ಆಗಿ ರನ್ ಆಗ್ತಿರುತ್ತೆ. ಸ್ಟೀಮ್ ಇಂಜಿನ್ ನೋಡಿ ಎಲ್ಲಾ ಕಡೆ ಯೂಸ್ ಮಾಡ್ತಿದ್ದಾರೆ. ಸ್ಟೀಮ್ ಇಂಜಿನ್ ವಿಂಟೇಜ್ ಸ್ಟೈಲ್ ಯೂಸ್ ಮಾಡ್ತಿದ್ದಾರೆ. ಈಗ ಸ್ಟೀಮ್ ಆಚೆಗೆ ಹೋಗ್ತಾ ಇದೆ, ಹೋಗ್ತಾ ಇದೆ. ಸ್ಟೀಮ್ ಇಂಜಿನ್ ಎಲ್ಲ ಅವಾಗ ಫಸ್ಟ್ ಇನ್ವೆಂಟ್ ಮಾಡಿದ್ರು, ಡೀಸೆಲ್ಗಿಂತ ಮುಂಚೆ. ಬಿಗಿ ಬಂಡಿ. ದಿಸ್ ಇಸ್ ಟಾಯ್ ಟ್ರೈನ್ ಸ್ಟೀಮ್ ಇಂಜಿನ್. ಇದೆ ನಾವು ಊಟಿಗೆ ಫೈನಲಿ ನಾವೇ ಟಿಕೆಟ್ ಸಿಕ್ಕಿದೆ, ಕನ್ಫರ್ಮ್ ಆಗಿದೆ, ಸೀಟ್ ಸಿಕ್ಕಿದೆ, ವಿಂಡೋ ಸೀಟು ಸಿಕ್ಕಿದೆ. ಇದೇ ಟಾಯ್ ಟ್ರೈನ್ ನಾವು ಹೋಗ್ಬೇಕಾದ್ರೆ ಇವತ್ತು ಊಟಿಗೆ ಹೋಗುತ್ತೆ ಈ ಟ್ರೈನ್ ಕುನ್ನೂರಿಂದ. ಇಲ್ಲಿ ನಿಂತ್ಕೊಂಡು ಹೋಗೋದು ಅದೆಲ್ಲ ಪ್ರೊಸೀಜರ್ ಇಲ್ಲ. ಸೀಟ್ ಸಿಕ್ಕರೆ ಮಾತ್ರ. ಅಲ್ಲಿ 4 ಬೋಗಿ 5. ನೀವು ನೆಕ್ಸ್ಟ್ ಟೈಮ್ ಟಾಯ್ ಟ್ರೈನ್ ಹೋಗ್ಬೇಕು ಅಂದ್ರೆ ಬುಕ್ ಮಾಡ್ಕೊಂಡೆ ಬನ್ನಿ. ಅರ್ಜೆಂಟ್ ಅಲ್ಲಿ ಬಂದ್ರೆ ನಿಮ್ಗೆ ಸೀಟ್ ಸಿಗುತ್ತೆ. ಅಲ್ಲೇ ಬಂದು ಟಿಕೆಟ್ ತಗೋತೀರಾ ಅಂತ ಅಂದ್ರೆ ತುಂಬಾ 1-2 ಅವರ್ಸ್ ಮುಂಚೆ ಟಿಕೆಟ್ ಕೊಡ್ತಾರೆ. ಆಮೇಲೆ ಟಾಯ್ ಟ್ರೈನ್ ಗೋಸ್ಕರ ಬೇರೆ ಪ್ಲೇಸಸ್ ಎಲ್ಲ ನೀವು ಕಾಂಪ್ರಮೈಸ್ ಮಾಡಬೇಕಾಗುತ್ತೆ. ಹೌದು, ಇವಾಗ ನಾವು ಕುನ್ನೂರ್ ಫುಲ್ ಕಾಂಪ್ರಮೈಸ್ ಮಾಡಿ ನಾವು ಟಾಯ್ ಟ್ರೈನಿಗೆ ಹೋಗ್ತಾ ಇರೋದು. ಆಸ್ಟ್ರೇಲಿಯಾದಿಂದ ಊಟಿಗೆ ಟ್ರಿಪ್ ಬಂದಿದ್ದಾರೆ. ಸೊ ನಮ್ಗೆ ಅವರು ಒಂದು ಇನ್ಸ್ಟೆಂಟ್ ಫೋಟೋ ತಗೊಂಡಿದ್ದಾರೆ. ಪಿಕ್ಚರ್ ತಗೋತಿದ್ದಾರೆ. ಟಾಯ್ ಟ್ರೈನ್ ಒಳಗಡೆ ಒಂದು ಫೋಟೋ. ಚೆನ್ನಾಗಿದೆ ವೆರಿ ಗುಡ್ ಮೆಮೊರಿ. ಎಕ್ಸ್ಕ್ಯೂಸ್ ಮೀ, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ಪಿಕ್ಚರ್. ಥ್ಯಾಂಕ್ ಯು ಅಂತ ಸಕ್ಕತ್ತಾಗಿ ಬಂದಿದೆ. ಇನ್ನು ಡಾರ್ಕ್ ಆಗುತ್ತೆ, ಟೈಮ್ ತಗೊಳುತ್ತೆ. ಇದೇ ಫೋಟೋ ತಗೊಂಡಿದ್ದು. ಸೊ ನೈಸ್ ನೈಸ್ ಮೆಮೊರಿ ಇನ್ಸೈಡ್ ದ ಟಾಯ್ ಟ್ರೈನ್. ಟಾಯ್ ಟ್ರೈನ್ ಹೊರಟಿದೆ. ನಾವು ಹೊರಟಿದ್ದೀವಿ. ಬಾಯ್ ಕುನ್ನೂರ್. ಬಾಯ್. See you next time. ಬರ್ಲೇಬೇಕು ಇನ್ನೊಂದ್ಸತಿ ಕುನ್ನೂರ್ಗೆ, ಬಿಕಾಸ್ ನಾವೇನು ಪ್ಲೇಸಸ್ ನೋಡಿಲ್ಲ ಇಲ್ಲಿ. ಬಾಯ್. ಹೋಗ್ತಾ ಇದೆ ಟ್ರೈನ್, ಅಷ್ಟೇನು ಕಾಣಿಸಲ್ಲ. ಆದ್ರೆ ಬೋಗಿಗಳೆಲ್ಲ ಒಂದೊಂದ್ ತರ ಇದೆ. ನಾವು ಫಸ್ಟ್ ಕ್ಲಾಸ್ ಅಲ್ಲಿ ಇರೋದು, ಸೆಕೆಂಡ್ ಕ್ಲಾಸ್ ಬೋಗಿ ಎಲ್ಲ ಒಳ್ಳೆ ಸೋಫಾ ಇರುತ್ತಲ್ಲ, ಆಪೋಸಿಟ್ ಆ ತರ. ಒಂದ್ ಫ್ಯಾಮಿಲಿ ಕುತ್ಕೊಂಡು ಹೋಗೋಕ್ ಚೆನ್ನಾಗಿದೆ. ನಾವು ಆಪೋಸಿಟ್ ಹಿಂಗ್ ಹೋಗುತ್ತೆ ಅನ್ಕೊಂಡಿದೀವಿ. ನಾವು ಕೂತಿರೋದು ಹಿಂಗೆ, ಟ್ರೈನ್ ಉಲ್ಟಾ ಹೋಗ್ತಾ ಇದೆ. ನಾರ್ಮಲ್ ಪ್ಯಾಸೆಂಜರ್ ಟ್ರೈನ್ ತರ ಎಲ್ಲಾ ಕಡೆ ಸ್ಟಾಪ್ ಕೊಟ್ಕೊಂಡು ಹೋಗುತ್ತೆ. ಇದ್ಯಾವುದು ವೆಲ್ಲಿಂಗ್ಟನ್ ಅಂತ ಸ್ಟಾಪ್. ಈಗ ಒಂಥರ ಫಾರೆಸ್ಟ್ ಫೀಲ್ಸ್ ಬರ್ತಾ ಇದೆ. ಇರುತ್ತೆ. ಊಟಿ ಕುನ್ನೂರ್ ಎಲ್ಲ ನೀವು ಟ್ರೈನ್ ಕುತ್ಕೊಂಡು ನೋಡ್ಬೋದು. ನಮಗೆ ಚೆನ್ನಾಗಿ ಕಾಣ್ತಾ ಇದೆ. ಈ ತರ ಇದೆ ವ್ಯೂ ಎಲ್ಲ ಕಾಣಿಸುತ್ತೆ. ಜರಿಗಳು ವ್ಯೂ ಮಾತ್ರ ಸಖತ್ತಾಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡುವ. ಚೆನ್ನಾಗಿದೆ ಗೈಸ್. ನಿಮ್ಗೆ ಇನ್ನೊಂದು ಸಜೆಷನ್ ಕೊಡ್ತೀವಿ ಆಮೇಲೆ. ನಮ್ಗೆ ಇವಾಗ ಡಿಸಪಾಯಿಂಟ್ಮೆಂಟ್ ಆಯ್ತು, ಆಮೇಲೆ ಹೋಗ್ತಾ ಹೇಳ್ತೀವಿ. ನಾವು ಫೇಶಿಯಲ್ ಎಕ್ಸ್ಪ್ರೆಷನ್ ಜೊತೆ ತೋರಿಸ್ತೀವಿ. ಈ ತರ ಇರುತ್ತೆ ವ್ಯೂ. ತುಂಬಾ ಕಡೆ ಸಿಗುತ್ತೆ.
ಲೈಕ್ ನಾವು ಫಸ್ಟ್ ನೋಡ್ಲಿಕ್ಕೆ ಫುಲ್ ನೋಡ್ಬೋದು, ಎಲ್ಲ ಚೆನ್ನಾಗ್ ಕಾಣಿಸುತ್ತೆ. ಬೆಟ್ಟದ ಒಳಗಡೆಯಿಂದ ಬಂದ್ವಿ ಟನಲ್ ಒಳಗಡೆ. ಈಗ ನಮ್ಗೆ ವರ್ತ್ ಕಮ್ಮಿಂಗ್ ಟಾಯ್ ಟ್ರೈನ್ಗೆ ಅಂತ ಅನ್ಸ್ತಾ ಇದೆ. ಈ ತರ ಎಷ್ಟು ವ್ಯೂಸ್ ನೋಡಿದ್ವಿ, ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ. ಎಷ್ಟು ಮೇಲಿದೀವಿ ನಾವು, ವ್ಯೂ ಸಕ್ಕತ್ತಾಗಿದೆ. ಎಷ್ಟು ಮೇಲಿದೀವಿ ನಾವು. ಖುಷಿ ಆಯ್ತು, ಫುಲ್ ಊಟಿ ನೋಡಿದ್ವಿ. ಈಗ ಟಾಯ್ ಟ್ರೈನ್ ಊಟಿಗೆ ತಲುಪಿತು, ನಾವು ತಲುಪಿದೀವಿ. ತುಂಬಾ ಈಗ ಬೇರೆಯವ್ರ ಹತ್ತಕ್ಕೆ ಈಗ ಕುನ್ನೂರ್ಗೆ ಹೋಗ್ತಾ ಇಲ್ಲ, ಬೇರೆ ಕಡೆಗೆ ಹೋಗ್ತಾ ಇದೆ. ಹೌದಾ? ಇಲ್ಲಿಂದ ಬೇರೆ ಕಡೆ ಅದಕ್ಕೆ ಜನ ಜಾಸ್ತಿ ಇರೋದು. ಕುನ್ನೂರ್ಗೆ ಇವಾಗ ಟ್ರೈನ್ ಇಲ್ಲ. ಓಕೆ. ಟಾಯ್ ಟ್ರೈನ್ ಮುಗಿಸಿ ತಕ್ಷಣ ಊಟಕ್ಕೆ ಬಂದ್ವಿ. ಯಾಕಂದ್ರೆ ಆಮೇಲೆ ಹೊಟ್ಟೆ ಹಸ್ತಿದೆ ಅಂತ ಹೇಳ್ಬಾರ್ದಲ್ಲ ವಿಡಿಯೋಗೆ, ಅದಕ್ಕೆ ಅಷ್ಟು ಊಟ ಮಾಡ್ಕೊಡೋಣ ಅಂತ ಯಾವುದೋ ಊಟಿ ಎನ್ಬಿ ಅಂತ ಹೋಟೆಲ್ ಬಂದಿದ್ವಿ. ಇಲ್ಲಿ ಆರ್ಡರ್ ಮಾಡಬೇಕು. ಏನು ಆರ್ಡರ್ ಮಾಡೋಣ? ಚೆನ್ನಾಗಿದೆ ಹೋಟೆಲ್. ಫೈನಲಿ ನಮ್ಮ ಆರ್ಡರ್ ಬಂದಿದೆ. ಚಿಕನ್ ಬಿರಿಯಾನಿ ಆ್ಯಂಡ್ ಗ್ರಿಲ್ ಚಿಕನ್ ತೊಗೊಂಡಿದ್ವಿ ಊಟಿಲಿ. ಟಾಯ್ ಟ್ರೈನ್ ಮುಗಿಸಿ ಟಾಯ್ ಟ್ರೈನ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಎಲ್ಲ ಕಾಣಿಸುತ್ತೆ. ಓಕೆ, ಎಲ್ಲ ನೋಡ್ದಂಗ ಆಗುತ್ತೆ. ಊಟಿ ಎಲ್ಲ ಲೈಕ್ ಮೇಲೆಲ್ಲೋ ನಿಂತ್ಕೊಂಡು ನೋಡ್ದಂಗ ಅನ್ಸುತ್ತೆ. ಚೆನ್ನಾಗಿತ್ತು. ಇವಾಗ ಮೈಸೂರು ಆನ್ ದ ವೇ ಹೋಗ್ತಾ ಪೈನ್ ಫಾರೆಸ್ಟ್ ಇದೆ. ಪೈನ್ ಫಾರೆಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರು ಸಚಿನ್. ಸೊ ಪೈನ್ ಫಾರೆಸ್ಟಿಗೆ ಹೋಗ್ತಾ ಇದೀವಿ. ಅಲ್ಲಿ ಹೋಗಿ ಮುಗಿಸ್ಬಿಟ್ಟು ಹಂಗೆ ಮೈಸೂರ್ಗೆ ಹೋಗಕ್ಕೆ 3 to 3.5 hours ಬೇಕು. ಎಲ್ಲ ಫಾರೆಸ್ಟ್ ಎಲ್ಲ ದಾಟ್ಕೊಂಡು ಹೋಗ್ಬೇಕು. ಬಾರ್ಡರ್ಸ್ ಕ್ಲೋಸ್ ಆಗೋ ಅಷ್ಟಲ್ಲಿ ಹೋಗ್ಬೇಕು. ಅಷ್ಟೊತ್ತಿಗೆ ಹೋಗ್ತೀವಲ್ಲಮ್ಮ. ಪೈನ್ ಫಾರೆಸ್ಟ್ 30 rupees ಒಬ್ರಿಗೆ ಟಿಕೆಟ್ ತಗೊಂಡು ಎಂಟ್ರಿ ಆಗ್ತಾ ಇದೀವಿ. ನಡಿಮ, ಒಂದ್ ಅರ್ಧ ಗಂಟೆ ಕುತ್ಕೋಬಹುದು, ಅಷ್ಟು ಆರಾಮಾಗಿದೆ. ಅದಕ್ಕೆ ಹೋಗೋಣ ಅಂತ ಹೇಳಿದ್ದು ನಾನು. ಎಷ್ಟೊಂದು ಜನ ಸ್ಟೋರಿ ಆಮೇಲೆ ಮೂವಿಲೆಲ್ಲ ನೋಡಿದ್ದೀನಿ, ಚೆನ್ನಾಗಿರುತ್ತೆ. ಅದಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದು. ನೋಡಿ, ಇದೆ ಪೈನ್ ಫಾರೆಸ್ಟ್. ಪೈನ್ ಫಾರೆಸ್ಟ್ ಊಟಿ. ಟೈಟಾನಿಕ್ ಹೀರೋ ನನ್ನ ಚೆಲುವೆ. ಹೆಂಗಿದೆ ಪೈನ್ ಫಾರೆಸ್ಟ್ ಗೈಸ್? ನೋಡಿ, ಇದೆ ಪೈನ್ ಫಾರೆಸ್ಟ್. ಇದರಲ್ಲಿ ಪೈನ್ ಫಾರೆಸ್ಟ್ ಈ ಕೆಳಗಿಂದ ಚೆನ್ನಾಗಿ ಕಾಣಿಸುತ್ತೆ ಅನ್ಸುತ್ತಮ್ಮ. ಅದೇ ಹಾಡು ಸ್ಟೋರಿಯಲ್ಲಿ ಹಾಕಿದೀನಲ್ಲ, ಅದೇ ಹಾಡು ಬರ್ತಾ ಇದೆ ಬಾಯಿಗೆ. ಬೆಸ್ಟ್ ಫ್ರೆಂಡ್ ಇಲ್ಲಿ ಇಷ್ಟೇ ಗೈಸ್ ಪೈನ್ ಫಾರೆಸ್ಟ್. 4-5 ಫೋಟೋ ತಗೊಂಡ್ವಿ. ಅಲ್ಲಿ ಚಿಕ್ಕ ಲೇಕು ಇದೆ. ಅಲ್ಲಿ ಲೇಕ್ ಇದೆ. ಅಲ್ಲಿ ತನಕ ಹೋಗ್ಲಿಲ್ಲ ನಾವು, ಸಾಕಾಗಿದೆ, ಕಾಲು ನೋಡ್ತಾ ಇದ್ದಾವೆ. 5 ಗಂಟೆ ಆಗಿದೆ. ಸೊ ಮೈಸೂರು ಹೊರಟ್ರೆ 8-8:15 ರೀಚ್ ಆಗ್ತೀವಿ. ಬಾ. ಟ್ರಾಜಿಡಿ ಫ್ರೆಂಡ್ಸ್. ಸಡನ್ ಡ್ರೈವರ್ ಚೇಂಜ್. ಟ್ರಾಜಿಡಿ. Some biggest tragedy. ಈ ತರ ಎಲ್ಲ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಲ್ಲ, ಯಾರಾದ್ರೂ ಹೇಳ್ಬಾರ್ದಾಗ ಗುರು ಊಟಿಗೆ ಹೋಯ್ತಿದ್ವಿ ಅಂದ್ರೆ ಹೀಗಿದೆ ಅಂತ ಯಾರಿಗೂ ಗೊತ್ತೂ ಇಲ್ಲ ಅನ್ಸುತ್ತೆ. ಚಳಿನೂ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಅವರು ಟಾಪಿಗೆ ಯಾಕಂದ್ರೆ ಶಿಸ್ತಾಗಿ ಯೂನಿಫಾರ್ಮ್ ಹಾಕೊಂಡು ಕೂತ್ಕೊಂಡೋಳೆ. ಆಮೇಲೆ ಏನಾಯ್ತು ಅಂತ ಆಮೇಲೆ ಹೇಳ್ತೀವಿ. ಬೈಸನ್ ಇದೆ ಅಲ್ಲಿ, ಎಷ್ಟೊಂದು ಕಾಣಿಸ್ತಿದೆ ನೋಡಿ. ಇಲ್ಲೇ ಹತ್ರದಲ್ಲೇ ಒಂದು ರೋಡಿಗೇನೆ ಇದೆ. ನಾವು ಹೋಗೋದೇ ಬೇಡವಾ, ನಮ್ಗೆ ಭಯ ಆಗ್ತದೆ. ಅಲ್ಲ, ಅವನು ಯಾರು ಆರನ್ ಬೇರೆ ಮಾಡ್ತಾವ್ರೆ, ಏನು ಗೊತ್ತಾಗಲ್ವಾ. ನಾವು ಆ ಕಡೆ ವೆಹಿಕಲ್ಸ್ ಕ್ಲಿಯರ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ನಮಗಿಲ್ಲಿ ಪಕ್ಕದಲ್ಲೇ ಹೋಗ್ಬೇಕಲ್ಲ ಅಂತ. ರೋಡ್ ಮಧ್ಯನೇ ಬಂತು ಬೈಸನ್ನು. ಒಬ್ಬ ಓದ ಎಲ್ಲ ಇದೆ ನೋಡಿ ಬೈಸನ್.
ನಮ್ ಊಟಿ ಟ್ರಿಪ್ ಇಲ್ಲಿಗೆ ಮುಗೀತು. ಮೈಸೂರಿಗೆ ರೀಚ್ ಆಗಿದೀವಿ. ಇನ್ನೇನ್ ಸ್ವಲ್ಪ ಹೊತ್ತು ಮಾಡ್ಸಿದೀನಿ ಒಬ್ರೇ ಈ ಕಡೆಯಿಂದ ಹೋಗ್ತಾ ಆ ಕಡೆಯಿಂದ ಬರ್ತಾ ಡ್ರೈವ್ ಮಾಡ್ಕೊಂಡ್ ಈ ಕಡೆಯಿಂದ ಓಡಿಸಿದ್ದು ಆ ಕಡೆಯಿಂದ ಓಡಿಸಿದ್ದು ಏನ್ ಅನ್ಸಿಲ್ಲ. ಊಟಿಲಿ ಓಡಿಸಿದ್ದು ತುಂಬಾ ತುಂಬಾ ಚಿಕ್ಕ ರೋಡು, ತುಂಬಾ ಟ್ರಾಫಿಕ್, ಮೈ ಮೇಲೆ ಬರ್ತಾರೆ. ಊಟಿ ಟ್ರಿಪ್ ಚೆನ್ನಾಗಿತ್ತು. 2 days ಸಾಕು, ಏನ್ ಜಾಸ್ತಿ ಬೇಡ. ಊಟಿ ಕುನ್ನೂರ್ ಕವರ್ ಮಾಡ್ಬೋದು, ಆದ್ರೆ ನಾವು ಜಾಸ್ತಿ ಕವರ್ ಮಾಡಕ್ಕಾಗಿಲ್ಲ ಬಿಕಾಸ್ ಓನ್ ವೆಹಿಕಲ್ ಅಲ್ಲಿ ಹೋಗಿರೋದ್ರಿಂದ. ಅಂಡ್ ಇಟ್ ವಾಸ್ ಎ ಮೆಮೊರೇಬಲ್ ಟ್ರಿಪ್, ಫಸ್ಟ್ ಟ್ರಿಪ್. ಆಮೇಲೆ ಒಂದು ಟ್ರಾಜಿಡಿ ಆಯ್ತು ಅಂತ ಹೇಳಿದ್ವಿ. ಆಮೇಲೆ ಇನ್ನೊಂದ್ ವಿಷಯ ಹೇಳ್ತೀವಿ ಅಂತ ಟ್ರೈನ್ ಅಲ್ಲಿ ಹೇಳಿದ್ವಿ. ಸೊ ಇದೆಲ್ಲ ವಿಷಯ ನಿಮ್ಗೆ ತಿಳ್ಕೊಳ್ಳೋದಕ್ಕೆ ಕ್ಯೂರಿಯಾಸಿಟಿ ಇದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಆಮೇಲೆ ನಮ್ದು ಊಟಿ ವ್ಲಾಗ್ ಬಗ್ಗೆ, ನಮ್ದು ಅಂದ್ರೆ ಊಟಿ ಟ್ರಿಪ್ ಬಗ್ಗೆ ನಮ್ದೇನು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಏನು, ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಏನು, ಆಮೇಲೆ ಲೈಕ್ ನೀವ್ ಹೋದ್ರೆ ಹೇಗ್ ಹೋಗ್ಬೇಕು, ಏನು ನಮ್ಗೇನೇನ್ ಮಿಸ್ಟೇಕ್ ಆಗಿದೆ ಅದನ್ನ ಸರಿ ಮಾಡ್ಕೊಳಕ್ಕೆ ನಿಮ್ಗೆ ಒಂದಷ್ಟು ಟಿಪ್ಸ್ ಕೂಡ ಕೊಡ್ತೀವಿ. ಸೊ ಕಾಮೆಂಟ್ ಮಾಡಿ. ನಿಮ್ಗೆ ಯಾರು ಊಟಿ ಬಗ್ಗೆ ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡಿ, ನಾವು ಅದಕ್ಕೆ ತಕ್ಕಂಗೆ ಆನ್ಸರ್ ಮಾಡ್ತೀವಿ ವಿಡಿಯೋದಲ್ಲಿ. ಏನ್ ಮಾಡೋಣ, ಇದಾಗಿತ್ತು ನಮ್ಮ ಊಟಿ ವ್ಲಾಗ್. ತುಂಬಾ ಮಜಾ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಹೆಚ್ಚಿನ ವ್ಲಾಗ್ಸ್ಗಾಗಿ ಸಾಗಾ ಸ್ಟೋರೀಸ್ ನ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ.